ದೇವರ ಆಶೀರ್ವಾದದಿಂದ ಹುಟ್ಟಿ ಸದಾ ಕಾಲ ಆ ದೇವರ ಕೃಪೆಯಿಂದ ರಕ್ಷಣೆಯನ್ನು ಪಡೀತಾ ಆ ತಾಯಿ ತನ್ನ ಎಲ್ಲ ಹಂತದ ಯೌವನ ವಯಸ್ಸನ್ನು ಕಳೆದ ತಕ್ಷಣ ಹೆಣ್ಮಕ್ಳಿಗೆ ಮುಕ್ತಿ ಕೊಡ್ತಾ ಇದ್ದೀವಿ, ಹೊಸ ಜೀವನವನ್ನು ಕೊಡ್ತಾ ಇದ್ದೀವಿ ಅಂತ ತಂದೆ ತಾಯಿಗಳು ಕನಸು ಕಾಣ್ತಾರೆ. ಗೊತ್ತಿರಲ್ಲ 15-20 ವರ್ಷ ಆಗಿದ ತಕ್ಷಣ ಮಕ್ಕಳಿಗೆ ಹೊಸ ಜೀವನನೇ ಸಿಗುತ್ತಾ ಅಥವಾ ಜೀವನನೇ ಒಂದು ಪರೀಕ್ಷೆ ಆಗಿ ನಿಲ್ಲುತ್ತಾ ಅಥವಾ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಊಹಿಸಿರೋಕ್ಕಾಗಲ್ಲ, ತಂದೆ ತಾಯಿನೂ ಊಹಿಸಿರೋಕ್ಕಾಗಲ್ಲ. ಆದರೆ ಎಂಥ ಕಾಲದಲ್ಲಿ ಒಂದು ಹೆಣ್ಣಿನ ಜವಾಬ್ದಾರಿ ಹೇಗಿರುತ್ತೆ ಅಂತ ನೋಡಿದಾಗ ಆ ಹೆಣ್ಮಕ್ಕಳನ್ನ 2 ದಾರಿಯಲ್ಲಿ ನೋಡ್ತೀವಿ. ಒಂದು ಹೆಣ್ಮಗು ಎಷ್ಟೇ ಕಷ್ಟ ಬಿಟ್ಟು ಮನೆಗೆ ಒಳ್ಳೇದೇ ಮಾಡ್ತಾಳೆ ಆಸು ಥರ, ಮತ್ತೆ ಎಷ್ಟು ಕಷ್ಟ ಬಂದರೂ ಕೂಡ ಒಂದು ತಾಳ್ಮೆನ ಸಹನೆನ ಕಾಪಾಡ್ಕೊತಾಳೆ. ಮುಂದೆ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು, ನಿಮ್ಮ ಮನೆಗೆ ಒಳ್ಳೇದಾಗಬೇಕು, ನಾನು ಕಾಯ್ಬೇಕು, ಮನೆ ಯಾವತ್ತೂ ನಾನು ಕಾಯ್ಬೇಕು ಅನ್ನುವಂಥ ಒಂದು ಸಂಸ್ಕಾರ ನಮ್ಮ ದೇಶದಲ್ಲಿ ಆ ಸಂಸ್ಕಾರ ಬಂದಿದೆ. ನಮ್ಮ ತಂದೆ ತಾಯಿಗಳಿಂದ ಬಂದಿರುತ್ತೆ, ಪೂರ್ವಕರಿಂದ ಬಂದಿರುತ್ತೆ. ಅದೇ ದಾರಿಯಲ್ಲಿ ನಡೆದಿರುವಾಗ ಈ ತಾಯಿ ಶಿವಶರಣೆ ತನ್ನ ದೇವರನ್ನ ಆರಾಧಿಸ್ತಾ ತಂದೆ ತಾಯಿ ಏನ್ ಕಷ್ಟ ಕೊಟ್ಟರು ಬುದ್ಧಿ ಬರಲಿಕ್ಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಕೊಟ್ಟು ಮನೆಗೆ ತಂದೆ ತಾಯಿ ಗೌರವ ತರಬೇಕಂದ್ರೆ ಕೊಟ್ಟಿರೋ ಮನೆಯಲ್ಲಿ ನನಗೆ ಕಷ್ಟ ಇದೆ, ನನಗೆ ನೋವಿದೆ ಅಂತ ಹೇಳ್ಕೊಂಡ್ರೆ ಯಾರು ಫಸ್ಟ್ ಜಾಸ್ತಿ ನೋವು ತಿಂತಾರೆ? ತನ್ನ ಇಷ್ಟಪಡೋರೇ ಜಾಸ್ತಿ ನೋವು ತಿಂತಾರೆ, ತಂದೆ ತಾಯಿನೇ ನೋವು ತಿಂತಾರೆ ಅಂತ ಎಲ್ಲೂ ಹೇಳ್ಕೊಳ್ದೆ ಅಮ್ಮ ದನ ಬೇಯಿಸುವಂತ ಕೆಲಸ ಮಾಡಕ್ ಹೋಗ್ತಾ ಇದ್ರು. ದನ ಕರುಗಳನ್ನ ಬೇಯಿಸುವಂತದಕ್ಕೆ ಹೋಗ್ತಾ ಇದ್ರು. ಒಳ್ಳೆ ಊಟ ಸಿಗ್ತಾ ಇರ್ಲಿಲ್ಲ, ಅದನ್ನ ಹೇಳ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಹೇಳಿಲ್ಲ ಆ ತಾಯಿ, ಹೇಳ್ಕೊಳ್ದೆ ದೇವ್ರ ಸೇವೆಯಲ್ಲಿ ಯಾವಾಗ್ಲೂ ತಲ್ಲೀನಲಾಗಿರ್ತಾಳೆ. ಅದಾದ್ಮೇಲೆ ತನಗೇನೋ ಕಷ್ಟ ಆಗ್ತಾ ಇದೆ ಅಂತ ಯೋಚನೆ ಮಾಡ್ಲಿಲ್ಲ. ತನ್ನ ಕುಟುಂಬದಲ್ಲಿ ಭಾವೈದನ ಮಗನ ತರ ನೋಡುವಂತ ತಾಯಿ ಅವನಲ್ಲಿ ಪರಿವರ್ತನೆ ತರಬೇಕು ಅನ್ನುವಂತ ಒಂದು ಪ್ರಯತ್ನ ಮಾಡ್ತಾರೆ. ಒಂದ್ ಕಡೆ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡನೂ ಇರಲ್ಲ, ಒಂದ್ ಕಡೆಯಿಂದ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡುವಂತ ತಾಯಿ ಅತ್ತೆನೂ ಅಲ್ಲಿರಲ್ಲ. ಅವೆಲ್ಲಾನು ನುಂಗ್ಕೊಂಡು ಕೂಡ ತನ್ನ ಕಣ್ ಮುಂದೆ ಒಂದ್ ಮಗುನೋ ಮಗನೋ ಮಕ್ಕಳಿಲ್ದೇ ಇರುವಂತ ತಾಯಿಯವರು ಬಾಮೈದ ನಾ ಯಾವ ರೀತಿ ಆದ್ರೂ ಒಳ್ಳೇದಾಗೋದೇ ನಾನು ನೋಡ್ಬೇಕು. ಇವತ್ತೆಲ್ಲ ಯಾರಾದ್ರೂ ಪಕ್ಕದ ಮನೆಯಲ್ಲೋ ಅಥವಾ ನಮ್ಮ ಜೊತೆಯಲ್ಲಿ ಹುಟ್ಟಿರ್ತಾರೆ, ನಮ್ಮ ಮಕ್ಕಳು ಏನಾದ್ರೂ ಗೊತ್ತಾಗುತ್ತೆ ತಪ್ಪು ಮಾಡ್ತಾರೆ, ಅದನ್ನ ಹೇಳ್ಕೊಳ್ಳೋದೇ ಜಾಸ್ತಿ, ಪ್ರಚಾರ ಮಾಡೋದೇ ಜಾಸ್ತಿ. ಪ್ರಚಾರದಲ್ಲಿ ಖುಷಿ ಪಡ್ತಾರೆ ಬಿಟ್ರೆ ಅಯ್ಯೋ ಆ ಮಕ್ಕಳು ಹಂಗ ಆಗ್ಬಾರ್ದಾಗಿತ್ತು, ಅವ್ರನ್ನ ತಿದ್ಕೋಬೇಕಾಯ್ತು, ನಾ ಮಕ್ಕಳನ್ನ ಸರಿದಾರಿಯನ್ನು ನಡೆಸುವಂತ ಯೋಚನೆ ಪರಿಕಲ್ಪನೆ ಇವತ್ತಿನ ಕಾಲದಲ್ಲಿಲ್ಲ. ಅದು ಪ್ರಚಾರಕ್ಕೆ ಇಟ್ಬಿಟ್ಟಿರ್ತೀವಿ. ಚಿಕ್ಕದೋ ದೊಡ್ಡದೋ ತಪ್ಪು ಒಟ್ನಲ್ಲಿ ಅದು ಆಚೆ ಬರ್ಬೇಕು, ಆ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಾರೆ. ಆದ್ರೆ ಆ ತಾಯಿಗೆ ತನ್ನ ಊಟ ಕೊಟ್ಟಿಲ್ಲ, ತನ್ನನ್ನ ಕಾಡಿಗೆ ತಂದಿದ್ದಾರೆ, ತನ್ನ ಗಂಡ ತನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ಇದೆಲ್ಲ ತನ್ನ ಮನಸ್ಸಲ್ಲಿ ಇರುವಂತ ಗಾಯಗಳನ್ನ ಮತ್ತು ಮಗನಾಗಿ ನೋಡಿರುವಂತ ಮೈದನ ಆಸೆ ಪಟ್ಟಿದ ತಕ್ಷಣ ಮೂಗುತಿಯನ್ನ ಕೊಟ್ಟು ಅವನಲ್ಲಿ ಪರಿವರ್ತನೆಯನ್ನ ತರ್ತಾರೆ. ಯಾಕೆ ಪರಿವರ್ತನೆ ತರ್ತಾರೆ ಅಂದ್ರೆ ಇನ್ನೊಬ್ರು ಹೆಣ್ಮಗು ಎಂತ ಲಕ್ಷಣದಲ್ಲಿ ಇರ್ತಾರೆ ಅಂದ್ರೆ ಆ ಮನೇನ ಎಷ್ಟು ಹಾಳು ಮಾಡಿ ಆ ಪರಿಸ್ಥಿತಿಗೆ ತಂದು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ದೇವತೆ ಆಗಿರುವಂತ ಅತಿಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ಮನೇನ ಇಡೀ ಕುಟುಂಬನ ಹಾಳು ಮಾಡುವಂತ ಲಕ್ಷಣ ಇರುವಂತವ್ರನ್ನ ನಂಬಿರ್ತಾರೆ. ನಂಬಿ ಅವ್ರ ಸಹವಾಸ ದೋಷದಲ್ಲಿ ಏನ್ ಕೇಳಿದ್ರು ತಗೊಂಡೋಗ್ಕೊಡೋಣ, ನಮ್ಮ ಮನೆಯಲ್ಲಿ ಏನ್ ಕಡಿಮೆ ಇದೆ, ಎಲ್ಲ ಇದೆ, ದೇವರೆಲ್ಲ ಕೊಟ್ಟಿದ್ದಾರೆ, ಅವ್ರು ಏನ್ ಕೇಳಿದ್ರು. ಆದ್ರೆ ಈ ತಾಯಿ ಶಿವಶರಣೆ ದೇವರಿಂದ ಆಶೀರ್ವಾದ, ದೇವರ ಅಂಶನೇ ಆ ತಾಯಿಯಲ್ಲಿ ಇದ್ದಿದ್ದರಿಂದ ದೂರದೃಷ್ಟಿ ಇತ್ತು. ಆ ಒಂದು ಪರಿವರ್ತನೆ, ಆ ಪ್ರಯತ್ನ, ಆ ಮೈದನನ್ನ ತಿದ್ದಕ ಆಲೋಚನೆ, ದೈವಿ ಸಂಕಲ್ಪ, ದಾನ ಮಾಡುವಂತ ಆ ತಾಯಿ ದಾನ ಮಾಡುವಂತ ಮನಸ್ಸು ತನ್ನಲ್ಲಿಲ್ಲ ಅಂದ್ರೂ ಅವ್ರ ಅತ್ತಿಗೆ ಕೇಳಿ ಅಂದ್ರೆ ಅತ್ತೆನ ಕೇಳಿ ಕೊಡುವಂತ ಮನಸ್ಸು ಹಂಗೆ ಕೊಡ್ಬೋದಾಗಿತ್ತು. ಆದ್ರೂ ಬಯಸ್ಕೊಂಡ್ರು ಪರವಾಗಿಲ್ಲ, ಒಡ್ಸ್ಕೊಂಡ್ರು ಪರವಾಗಿಲ್ಲ, ಮನೆಯಲ್ಲಿ ದೊಡ್ಡವಳು ಆಕೆ ತಾಯಿ, ನನಗೂ ತಾಯಿ ತರ ಕೇಳೇ ಕೊಡ್ಬೇಕು. ಮನೆಯಿಂದ ಒಂದು ದಾನ ಧರ್ಮ ಮಾಡಿದ್ರು ಆ ತಾಯಿ ತಿಳಿಸದೆ ಮಾಡಬಾರ್ದು ಅಂದಾಗ ಆ ತಾಯಿಗೆ ಏನ್ ಮನಸ್ಥಿತಿ ಇರ್ತೋ ಏನೋ, ಏನ್ ಮನೇಲಿರೋದೆಲ್ಲ ದಾನ ಮಾಡ್ತಾಳೆ ಇವಳು ಬಂದ್ಬಿಟ್ಟು ಅಂದ್ಬಿಟ್ಟು ಕೆಂಡ ಸುಡ್ತಾ ಇರುವಂತ ಕೆಂಡ ಕೊಟ್ಟಾಗ ಅದನ್ನು ಭಕ್ತಿಯಿಂದ ಅರ್ಪಿಸಿದಾಗ ಅದು ಧಾನ್ಯಗಳಾಯ್ತು ಅಂತ ಹೇಳ್ತಾರೆ. ಇವೆಲ್ಲ ಆ ಕಾಲದಲ್ಲಿ ಯಾರು ನೋಡ್ಕೊಂಡಿರ್ತಾರೆ, ಅವೆಲ್ಲ ಆ ಕಾಲದಲ್ಲಿ ದೇವರೇ ಬರ್ತಿದ್ರಂತೆ ಭಕ್ತರ ಹತ್ರ ಕಾಲ ಕಳೆಯೋದಕ್ಕೆ, ದೇವರೇ ಬರ್ತಿದ್ರಂತೆ ಪುರಂದರದಾಸರ ಹಾಡುಗಳು ಕೇಳೋದಕ್ಕೆ, ಕೀರ್ತನೆಗಳನ್ನ ಕೇಳಲಿಕ್ಕೆ ದೇವರೇ ಬರ್ತಿದ್ರಂತೆ. ಯಾರಾದ್ರೂ ಭಕ್ತಿಯಿಂದ ನೈವೇದ್ಯ ಇದ್ದಾಗ ಆ ನೈವೇದ್ಯ ತಿನ್ಲಿಕ್ಕೆ ದೇವರೇ ಯಾವುದೋ ಒಂದು ರೂಪದಲ್ಲಿ ಬರ್ತಾ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ಅದರದ್ದು ಕಥೆಗಳನ್ನ ನಾವು ಜಾಸ್ತಿ ಕೇಳ್ತಾ ಇದ್ವಿ. ಈ ಪ್ರಸ್ತುತ ದಿನಗಳಲ್ಲಿ ಅವೆಲ್ಲ ಕಡಿಮೆನೂ ಆಗ್ತಾ ಇದೆ. ಅಂದ್ರೆ ದೇವರ ಎಷ್ಟು ಮನುಷ್ಯನ ಜೊತೆ ದೇವರ ಒಡನಾಟ ಹೇಗಿದೆ ಅಂತ ಅರ್ಥ ಮಾಡ್ತೀವಿ. ಮನುಷ್ಯನ ಜೊತೆ ದೇವರ ಪ್ರೀತಿನ ಸ್ನೇಹ ಇಷ್ಟಪಡ್ತಾರ, ಭಕ್ತಿ ಇಷ್ಟಪಡ್ತಾರ, ನಮ್ಗೆ ಇಷ್ಟೆಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಅನ್ಕೊಂತಾರೆ.
ನಮ್ಮ ಆ ಒಳ್ಳೆ ಬುದ್ಧಿಯಿಂದ ನಾವು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದೀವಿ, ನಮ್ಮ ಮನಸ್ಸನ್ನ ವಿಶಾಲವಾಗಿ ಇಟ್ಕೊಂಡಿದ್ದೀವಿ, ನಮ್ಮ ಮನಸ್ಸನ್ನ ನಾವು ಆರೋಗ್ಯವಾಗಿ ಇಟ್ಕೊಂಡು ಇನ್ನ ಸಮಾಜನ ಅಥವಾ ಹೊರಗಡೆ ಸುಧಾರಣೆ ಮಾಡೋದಕ್ಕೋಸ್ಕರ ನಾವೆಷ್ಟು ಆರೋಗ್ಯಕರವಾಗಿರುವಂಥ ಚಿಂತನೆ ಮಾಡಿದ್ದೀವಿ ಅಂತಂದಾಗ ನಾವು ಏನೂ ಮಾಡಿಲ್ಲ ಅಂತ ಅನ್ಸುತ್ತೆ. ಇವರೆಲ್ಲರೂ ಮುಂದೆ ನಾವೇನಾದರೂ ಮಾಡಿದ್ದೀವಿ ಅಂದರೆ ಒಂದು ಕೂತು ಎಳೆಯಷ್ಟು ನಾವೇನೂ ಸಾಧನೆಯನ್ನು ಮಾಡಲಿಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸೋವಂಥ ನೋವಿನ ಪರಿಸ್ಥಿತಿಯಲ್ಲಿ ನಿಂತಿರ್ತೀವಿ. ಯಾಕೆ ಅಂದರೆ ಅವರಷ್ಟು ಕಷ್ಟಗಳು ನಾವೇನು ಬಿದ್ದಿಲ್ಲ, ಅವರಷ್ಟು ಚಿತ್ರ ಹಿಂಸೆಗಳು ನಾವೇನು ಅನುಭವಿಸಿಲ್ಲ, ನಾವು ಜೀವನದಲ್ಲಿ ನಡ್ಕೊಂಡು ಬರುವಂಥ ದಾರಿಯಲ್ಲಿ. ಆದರೂ ಕೂಡ ನಮ್ಮಲ್ಲಿ ಏನು ಪರಿವರ್ತನೆ ಆಗಿದೆ, ನಮಗೆಲ್ಲಿದೆ ದೂರದೃಷ್ಟಿ. ಆ ತಾಯಿ ಕಷ್ಟ ಕೊಡ್ತಾ ಇದ್ರು ಕೂಡ ಶಿಲೆ ಆದ್ರು. ತನ್ನ ಕುಟುಂಬ ಕಷ್ಟ ಕೊಡ್ಲಿ, ನಾನು ಯಾವ ಮನೆಯಲ್ಲಿ ವ್ಯಕ್ತಿ ನಿಂತಿರ್ತಾಳೆ ಅಲ್ಲಿ ಕಷ್ಟ ಕೊಡ್ಲಿ, ಅದು ಕಷ್ಟನೇ ಅನ್ಸಲ್ಲ. ಆದ್ರೂ ದೇವರು ಒಂದು ಬುದ್ಧಿ ಬಂದಾಗ, ಒಂದು ವಯಸ್ಸುಗಳಾದಾಗ ದರ್ಶನ ಕೊಟ್ಟಾಗ ಏನ್ ಬೇಕು ಅಂದಾಗ ತಿನ್ಲಿಕ್ಕೆ, ಯಾವಾಗ ಒಳ್ಳೆ ಊಟ ತಿನ್ಲಿಲ್ಲ ಅಂತ ತಾಯಿ ನೋಡ್ತಿರ್ತಾ ಇರ್ತಾಳೆ. ತಿನ್ನೋದಕ್ಕೆ ಬಡತನ ಬರಬಾರ್ದು, ಕೊಡ್ಲಿಕ್ಕೆ ಬಡತನ ಬರಬಾರ್ದು. ಆ ರೀತಿ ನನ್ನನ್ನು ನಂಬೋರಿಗೆ, ನನ್ನನ್ನು ಆರಾಧಿಸೋರಿಗೆ ನೀನು ವರ ಕೊಡು. ನನ್ನನ್ನು ಯಾರು ಆರಾಧಿಸ್ತಾರೆ, ನನ್ನ ಕುಲಬಾಂಧವರು ಯಾರು ನನ್ನನ್ನು ಆರಾಧಿಸ್ತಾರೆ, ಅವರಿಗೆ ಊಟ ತಿನ್ನುವಕ್ಕೆ ಊಟ ಇಲ್ಲ, ದಾನ ಮಾಡೋದಕ್ಕೆ ಧಾನ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿನೇ ಕೊಡಬಾರ್ದು ಅಂತ ದೇವರಲ್ಲಿ ಪರಿಕಲ್ಪನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅದನ್ನ ವರವಾಗಿ ಪಡೆಯುವಂತ ಆ ತಾಯಿ, ಆ ಕುಲದೇವತೆನ ಇವರು ಆರಾಧಿಸ್ತಾರೆ. ಆದರೆ ಆ ದಾರಿಯಲ್ಲಿ ನಡೆಯುವಂಥವ್ರು ಆಗ್ಬೇಕು, ಆರಾಧಿಸ್ತಾರೆ, ಇಲ್ಲ ಅಂತಲ್ಲ. ಆಮೇಲೆ ಇವತ್ತು ಏನ್ ವಿಶೇಷವಾಗಿರುವಂತ ದಿನ ಅಂತ ಹೇಳ್ಬೇಕಂದ್ರೆ, ನರಸಿಂಹ ಜಯಂತಿಯಲ್ಲಿ ನಾನು ಹುಟ್ಟಿದೆ ಅಂತ, ಸಂಜೆಯಲ್ಲಿ ಹುಟ್ಟಿದೆ ಅಂತ ನಮ್ಮಮ್ಮಗೆ ನನ್ನ ಅಜ್ಜಿ ಬಂದು ಹೇಳಿರ್ತಾರೆ. ನಮ್ಮಪ್ಪನಿಗೆ ಎಲ್ಲ ಜೊತೆಲಿ ಹುಟ್ಟಿರೋರ್ಗೆಲ್ಲರಿಗೂ ಗಂಡು ಮಕ್ಕಳು ಹುಟ್ಟಿರ್ತಾರೆ, ನನ್ನ ಅಪ್ಪ ಅಣ್ಣ ತಮ್ಮಂದ್ರಿಗೆಲ್ಲ. ನಾನು ಸಂಜೆಯಲ್ಲಿ ನರಸಿಂಹ ಜಯಂತಿಯಲ್ಲಿ ಅಜ್ಜಿ ಹೇಳ್ತಾಳಂತೆ, ಹೋಗಿ ನೀನು ದೀಪ ಹಚ್ಚು, ನಮ್ಮ ಮನೆ ದೇವರು ಆಶೀರ್ವಾದದಲ್ಲಿ ಹುಟ್ಟಿದಾಳೆ ಅವಳು. ಆಮೇಲೆ ನಾನು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ KC ರೆಡ್ಡಿ ಅವ್ರ ಬರ್ತಡೇನ ಆಚರಣೆ ಮಾಡಕ್ಕೆ ಹೋಗಿದ್ದೆ. ಅವಾಗ ಬಾಯಿಲಿ ಏನ್ ಇವತ್ತು ವಿಶೇಷತೆ, ನೀನು ಇಲ್ಲಿ ಬಂದಿರೋದಕ್ಕೆ ಅಂತ ಕೇಳಿದ್ರು. ಇವತ್ತು ನನ್ನ ಜಿಲ್ಲೆಯ ಪವಿತ್ರತೆಯನ್ನ ಕಾಪಾಡಿಕೊಂಡು ಇವತ್ತು ಶಿಲೆಯಾಗಿ ನಿಂತಿದ್ದಾರೆ. ಅವರ ಜನ್ಮ ದಿವಸ, ಅದಕ್ಕೆ ನಾನು ಬಂದಿದ್ದೀನಿ ಇವತ್ತು. ಹೌದಾ, ಅವರು ನಿನ್ನ ಕ್ಷೇತ್ರಕ್ಕೆ ಬರ್ತಾರೆ, ಅವರು ನನ್ನ ಕ್ಷೇತ್ರಕ್ಕೆ ಬಂದು ಇಡೀ ರಾಜ್ಯ ದೇಶದಲ್ಲಿ ಅವ್ರ ಹೆಸರನ್ನ ಉಳಿಸ್ಕೊಂಡಿರುವಂತವ್ರು. ಆ ದಿನಗಳಲ್ಲಿ ಪ್ರಸ್ತುತವಾಗಿ ಅವ್ರ ಚರಿತ್ರೆಯನ್ನ ಹೋದಾಗ ಅವ್ರ ಕಷ್ಟಗಳನ್ನೇ ನೋಡ್ಕೊಂಡು ಬಂದಿದ್ದಾರೆ. ಮಹಾರಾಷ್ಟ್ರ ಗವರ್ನರ್ ಆಗೋರ್ಗು ಕಷ್ಟಗಳನ್ನ, ಪರೀಕ್ಷೆಗಳನ್ನ, ಸ್ವತಂತ್ರ ಪೂರ್ವದಲ್ಲಿ, ನಂತರದ ದಿನಗಳಲ್ಲಿ, ಕಾರ್ಮಿಕರ ಸಂಘಟನೆ ದಿನಗಳಲ್ಲಿ, ಇಂಥ ಎಲ್ಲ ಯಾವ ಮನುಷ್ಯ ಕಷ್ಟದ ದಾರಿಯನ್ನ ನೋಡಿರ್ತಾನೆ, ಅವನ್ ಮಾತ್ರ ಹಿಂದೆ ತಿರುಗಿ ನೋಡಿದಾಗ ನಾನು ಏನು ಮಾಡಿದ್ದೀನಿ ಅಂತ ನಾವೆಲ್ಲ ಬಂದು ಭಾಗವಹಿಸಿದ್ದೀವಿ. ಹಾಗೆ ವೇದಿಕೆ ಮೇಲೆ ನಿಮ್ಮ ನೆಚ್ಚಿನ ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ಹಾಗೆ ಅಲ್ಲಿ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ನಾವು ಇಟ್ಕೊಂಡಿರೋದ್ರಿಂದ ಇಲ್ಲಿ ಮುಗಿಸಿ ಅಲ್ಲಿ ಹೋಗೋದ್ರಿಂದ ಇಲ್ಲಿ ಸರಳವಾಗಿ ಆಚರಣೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದು. ಅದೇ ಥರ ಇವತ್ತು ಸರಳವಾಗಾದ್ರೂ ಚಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಬಂದು ಸರ್ಕಾರ ಕೊಟ್ಟಿದ್ದಕ್ಕೆ ಮಹಾಸಾಧು ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವ ಶುಭಾಶಯಗಳನ್ನು ನೀಡುತ್ತಾ, ನನಗೆ 4 ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಜೈ ಹಿಂದ್. ಮಹಾಸಾಧು ಹೇಮರೆಡ್ಡಿ ಮಲ್ಲಮ್ಮ ಅವರ ಇವನು ನಮ್ಮ ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ಎಂತೆಂತ ಬರೀತಾರೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಹೇಮರೆಡ್ಡಿ ಮಲ್ಲಮ್ಮ ಇವತ್ತಿಗೂ ಪ್ರಸ್ತುತ. ಯಾಕೆಂದ್ರೆ ಅವ್ರು ಹೇಳಿದಾಗೆ ಸಿರಿ ಬಂದ ಕಾಲಕ್ಕೆ ಮೈ ಮರೆಯದೆ ಗರ್ವ ಪಡದೆ ನೀವು ಜೀವನ ಮಾಡಿ ಅಂತ ಹೇಳ್ತಾರಲ್ಲ, ಎಲ್ಲರಿಗಿಂತ ಹೆಚ್ಚಾಗಿ ಒಂದೊಂದು ಕಾಲಘಟ್ಟದಲ್ಲಿ ಯಾವ್ಯಾವ ರೀತಿ ಕಾಟ ಕೊಡ್ತಾರೆ ಅಂತಂದ್ರೆ, ಇಷ್ಟಿಷ್ಟು ಬೀಸುವ ಕಲ್ಲುಗಳನ್ನ, ಮೂಟೆಗಳನ್ನ ಇಟ್ಬಿಟ್ಟು ಬೆಳಗಾಗೋದ್ರೊಳಗೆ ಇದು ಖಾಲಿ ಆಗ್ಬೋದು ಅಂತ. ಆವಾಗೆಲ್ಲ ಆಕೆಗೆ ಬೆಂಗಾವಲ ಅಂತ ಹೇಳೋದು ಚನ್ನಮಲ್ಲಿಕಾರ್ಜುನನೇ ಬರ್ತಾರೆ. ಕೊನೆಗೂ ಆಕೆ ಸ್ವಂತಕ್ಕೇನೂ ಬೇಡ್ಕೊಡಲ್ಲ. ಅಲ್ಲೊಬ್ರು ಹೇಳ್ತಾರಲ್ಲ, ಇಷ್ಟಿದ್ದಾರೆ ಅಷ್ಟು ಬೇಕೆಂಬ ಆಸೆ, ಅಷ್ಟಿದ್ದಾರೆ ಮತ್ತಷ್ಟು ಬೇಕು ಬಸ್. ಅವಳು ಒಂದೇ ಒಂದು ಅಂಶದಲ್ಲೂ ನನ್ನ ಕುಲಕ್ಕೆ, ನನ್ನ ಜನ್ಮಕ್ಕೆ, ನನ್ನ ಜನಾಂಗಕ್ಕೆ ನೋಡಿ ಅಷ್ಟು ಕಾಟ ಕೊಡ್ತಾ ಇದ್ರೆ ಇವತ್ತು ಯಾರು ಇಲ್ಲ. ಒಂದ್ಕೇನೆ ಕೊಡೋದು ಇನ್ನೊಂದ್ಕೇನೆ ಕೊಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ತಿರುಗಿಬಿಡು
ನಿಜವಾದ ಯುದ್ಧ ಪಹಲ್ಗಾಮಲ್ಲಿ ನಡೀತಾ ಇದೆಯಲ್ಲ, ಪಹಲ್ಗಾಮ ಬದುಕಿನಲ್ಲಿ ಯುದ್ಧ ಮಾಡಿ ಗೆದ್ದ ಪುಣ್ಯಾತ್ತಿ ಹೇಮರೆಡ್ಡಿ ಮಲ್ಲಮ್ಮ. ಆಕೆ ಬದುಕಿನಲ್ಲಿ ನಡೆದ ಯುದ್ಧ ಪಾಣಿಪತ್ತು, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ಗಳಿಗಿಂತ ಜಾಸ್ತಿ. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಇದಾಗುತ್ತೆ. ಎಂತೆಂಥ ಭಾರಗಳನ್ನು ಅನುಭವಿಸಿಲ್ಲ. ದೈಹಿಕವಾದ ಶ್ರಮ, ಏಟುಗಳು ಬೀಳ್ತಾ ಇತ್ತು, ಹೊಡಿತಾ ಇದ್ರು, ಜುಟ್ಟುಗಳನ್ನು ಹಾಕಿ ಬಿಸಾಕ್ತಾ ಇದ್ರು, ಅದೆಲ್ಲ ದಾಖಲಾಗಿದೆ. ನಮ್ಮಲ್ಲಿ ಹಂಗಲ್ಲ, ಯಾವ ಭಾರನೂ ತಡ್ಕೊಳ್ಳಲ್ಲ ಮಕ್ಕಳು. ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ ಅಂತ ನಮ್ಮ ಮಕ್ಕಳು. ಆದರೆ ಆಕೆ ಎಲ್ಲೂ ಕೂಡ ಒಂದೇ ಒಂದು ದೂರನೂ ಹೇಳಲ್ಲ, ಆಕೆ ಶಿವ ಸಾನ್ನಿಧ್ಯವೇ ಬದುಕು ಅಂತ ಬದುಕಿದಂಥವ್ರು. ಆ ದೃಷ್ಟಿಯಲ್ಲಿ ನನಗೆ ಕೇವಲ ಶಿವಶರಣೆಯಾಗಿ ಮಾತ್ರ ಕಾಣಿಸೋದಿಲ್ಲ ಹೇಮರೆಡ್ಡಿ ಮಲ್ಲಮ್ಮ. ಸ್ತ್ರೀವಾದದ ಪ್ರತಿರೂಪ. ಸಹನೆ, ರಾಮಾಯಣದ ಸಹನೆಗೆ ಸೀತಾಮಾತೆ ಇದ್ರೆ ಇವತ್ತಿನ ಲೆಕ್ಕದಲ್ಲಿ ನಿಜವಾಗ್ಲೂ ಅವ್ರು ನೋಡಕ್ ಹೋದ್ರೆ ನಿಜವಾಗ ಈ ತರದ ದೃಷ್ಟಿಯಲ್ಲಿ ಸೀತಾಮಾತೆ ಯಾರು ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಹೆಸರಿನಲ್ಲೇ ಇದೆ ಹೇಮರೆಡ್ಡಿ ಮಲ್ಲಮ್ಮ. ನಿಜವಾಗ್ಲೂ ಆಕೆ ಹೇಮಾನೆ. ಹೇಮ ಅಂದ್ರೆ ಚಿನ್ನ ಅಂತ ಅರ್ಥ ಇದೆ ಆಕೆ.